ಜೈ ಹಿಂದ್. ಕೆಲವು ಸ್ಟೂಡೆಂಟ್ಗಳು ಕಾಮೆಂಟ್ ಒಳಗಡೆ ಕೆಲವು ಕ್ವಶನ್ ಕೇಳುತ್ತಿದ್ರು, ಸರ್ ಒಬ್ಬ IAS ಆಫೀಸರ್ಗೆ ಒಬ್ಬ ಜಡ್ಜ್ ಅಥವಾ ಯಾವುದೊಬ್ಬ DGP ಅವರು ಸಸ್ಪೆಂಡ್ ಮಾಡ್ಬೋದಾ? ಕ್ವಶನ್ ನಂಬರ್ 2, ವಾಟ್ ಇಫ್ IAS ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಈಸ್ ಪ್ರೆಗ್ನೆಂಟ್? ಒಂದು ವೇಳೆ ಯಾವುದೊಬ್ಬ ಹೆಣ್ಣು ಮಗಳು IAS ಆಫೀಸರ್ಗೆ ಸೆಲೆಕ್ಟ್ ಆದಾಗ ಅವಳು ಒಂದು ಪ್ರೆಗ್ನೆಂಟ್ ಇದ್ರೆ ಏನಾಗುತ್ತೆ? ನಂಬರ್ 3, ಕ್ಯಾನ್ ವಿ ಯೂಸ್ ಬ್ಲೂ ಪೆನ್ ಇನ್ ಪ್ರಿಲಿಮ್ಸ್? ಎಕ್ಸಾಮ್ ಒಳಗಡೆ ನಾವು ಬ್ಲೂ ಪೆನ್ ಯೂಸ್ ಮಾಡ್ಬೋದಾ ಸರ್? ಕಾಮನ್ ಆಗಿ ಕ್ವಶನ್ ಕೇಳಿದ್ದಾರೆ. ಸಿಲ್ಲಿ ಕ್ವಶನ್ ಅನಿಸ್ಬೋದು, ಬಟ್ ಇಂಪಾರ್ಟೆಂಟ್ ಇದೆ. ಕ್ಯಾನ್ ಐ ವೇರ್ ಟಿ ಶರ್ಟ್ ಇನ್ IAS ಇಂಟರ್ವ್ಯೂ? ನಾನು ಇಂಟರ್ವ್ಯೂ ಒಳಗಡೆ ಟಿ ಶರ್ಟ್ ಹಾಕೊಂಡು ಹೋಗ್ಬೋದಾ? ಕ್ಯಾನ್ IAS ಹ್ಯಾವ್ 3 ಚಿಲ್ಡ್ರನ್? IASಗೆ 3 ಜನ ಮಕ್ಕಳಿದ್ರೆ ಏನಾದ್ರು ಸಮಸ್ಯೆ ಆಗುತ್ತೆ? ನೋಡಿ, 2001 26 ಜಾನ್ ಇದಕ್ಕಿಂತ ಮುಂಚೆ ನಿಮಗೆ 3 ಜನ ಮಕ್ಕಳಿದ್ರೆ ನೋ ಪ್ರಾಬ್ಲಮ್. ಒಂದು ವೇಳೆ ಇದರ ನಂತರ ನಿಮ್ಗೆ ಏನಾದರೂ 3 ಜನ ಮಕ್ಕಳಿದ್ರೆ ನೀವು ಎಲಿಜಿಬಲ್ ಆಗಿರಲ್ಲ. ಓಕೆ, ಅಂದರೆ ಪ್ರೆಸೆಂಟಲ್ಲಂತೂ ನೀವು 3 ಜನ ಮಕ್ಕಳಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ IAS ಆಫೀಸರ್. ಕೆನ್ ಐ ವೇರ್ ಟಿ ಶರ್ಟ್ ಇನ್ IAS ಇಂಟರ್ವ್ಯೂ? ಇಂಟರ್ವ್ಯೂ ಒಳಗಡೆ ನಾನು ಹೋಗಿ ಟಿ ಶರ್ಟ್ ಹಾಕೊಂಡು ಸ್ಮಾರ್ಟಾಗಿ ಹೋಗಿ ಕೂತ್ಕೊಂಡು ಏನು ಸರ್ ಚಾಗಿ ಕುಡಿದ್ಬಿಟ್ಟು ಏನೋ ಮಾತಾಡ್ಬಿಟ್ಟು ಟೈಮ್ ಪಾಸ್ ಮಾಡಿಬಿಟ್ಟು ಬರೋಕ್ಕೆ ಆಗಲ್ಲ, ರೈಟ್? ಸೊ ನೀವು ಯಾವುದೋ ಒಂದು ಆರ್ಡಿನರಿ ಜಾಬ್ಗೆ ಹೋಗ್ತಿಲ್ಲ. ಓಕೆ, ಹೋದರೆ ಹೋಗ್ಲಿ ಬಿಡಿ, ಈ ಕಂಪನಿಲ್ಲ ಇನ್ನೊಂದು ಕಂಪನಿಯಲ್ಲಿ ಟ್ರೈ ಮಾಡೋಣ, ಇವನಾದರೆ ಇನ್ನೊಬ್ಬ, ಆ ಥರ ಅನ್ನೋಕ್ಕಾಗತ್ತಾ? ನೋ, ಹೈಲಿ ಇಂಪಾಸಿಬಲ್, ರೈಟ್? ಬಿಕಾಸ್ ಒಂದ್ಸರಿ ಎಕ್ಸಾಮ್ ಕ್ಲಿಯರ್ ಮಾಡೋದೇ ಕಷ್ಟ. ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕು, ಮೇನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಅದು ಒಳಗಡೆ ಎಷ್ಟೊಂದು ಕಾಂಪಿಟೇಷನ್ ಒಳಗಡೆ ಸಾಯ್ಬೇಕು, ರೈಟ್? ಇವನಿಲ್ಲ ಅಂದರೆ ಇನ್ನೊಬ್ಬ ಕೊಡ್ತಾನೆ ಜಾಬ್ ಅನ್ನೋಕ್ಕೆ ಅಲ್ಲಿ ಆಪ್ಷನ್ಸ್ ಕೂಡ ಇಲ್ಲ, ರೈಟ್? ಸೊ ಯು ಕ್ಯಾನ್ ಡೂ ನಥಿಂಗ್ ಲೈಕ್ ದ್ಯಾಟ್. ಓಕೆ, ನೆನ್ಪಿಟ್ಕೊಳ್ಳಿ, ನೀವು ಕಂಪ್ಲೀಟಾಗಿ ಫಾರ್ಮಲ್ ಡ್ರೆಸ್ಸಲ್ಲಿ ಹೋಗಬೇಕಾಗುತ್ತೆ, ಒಳ್ಳೆ ಶೂಸ್ ಹಾಕ್ಕೊಂಡು ಸೂಟ್ ಹಾಕ್ಕೊಂಡು ಪರ್ಫೆಕ್ಟಾಗಿ ಹೋಗಬೇಕಾಗುತ್ತೆ. ಈ ಒಂದು ಒಳಗಡೆ ಹೋಗುವಾಗ ನೀವು ಏನು ಬಟನ್ಗಳು ಫುಲ್ ಹಾಕ್ಕೊಂಡಿರಬೇಕು ನಿಮ್ಮ ಕೂಡ್ದು. ಓಕೆ, ಒಳಗಡೆ ಹೋದ್ಮೇಲೆ ಕೂತ್ಕೊಳ್ಳುವಾಗ ಮೇಲಿನ ಒಂದು ಬಟನ್ ಓಪನ್ ಮಾಡಿ ಕರೆಕ್ಟಾಗಿ ಕೂತ್ಕೋಬೇಕು, ಶೂಸ್ ಕರೆಕ್ಟಾಗಿರಬೇಕು, ಎವ್ರಿಥಿಂಗ್. ಜಾಸ್ತಿ ಪಾಲಿಶ್ ಹೊಡೆದಿರ್ಬೋದು ಶೂಸ್ಗೆ, ಕಡಿಮೆ ಆಗಿರಬಾರ್ದು. ಓಕೆ, ದೇರ್ ಆರ್ ಲಾಟ್ ಆಫ್ ಕಂಡೀಷನ್ಸ್. ಕ್ಯಾನ್ ವಿ ಯೂಸ್ ಬ್ಲೂ ಪೆನ್ ಇನ್ ಪ್ರಿಲಿಮ್ಸ್? ನೋಡಿ, ಪ್ರಿಲಿಮ್ಸ್ ಒಳಗಡೆ ನಮ್ಗೆ ಗೊತ್ತಿದೆ ಆಬ್ಜೆಕ್ಟಿವ್ ಟೈಪ್ ಇದೆ ಅಂತ ನಾವು ಆಪ್ಷನ್ನ ಕೊಡ್ತಾರೆ, ನಾವು ಒಂದು ಚೂಸ್ ಮಾಡಿಕೊಂಡು ಫಿಲ್ ಮಾಡಬೇಕಾಗುತ್ತೆ. ಸೊ ನಾವು ಕಂಪಲ್ಸರಿ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ವಿ ಕ್ಯಾನಾಟ್ ಯೂಸ್ ಬ್ಲೂ ಪೆನ್ ಆರ್ ಎನಿ ಅದರ್ ಕಲರ್ ಪೆನ್ಸ್, ನೆನ್ಪಿಟ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 2 ಒಳಗಡೆ ವಾಟ್ ಇಫ್ IAS ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಈಸ್ ಪ್ರೆಗ್ನೆಂಟ್? ಒಂದು ವೇಳೆ ಯಾವುದೇ ಒಬ್ಬ ಹುಡುಗಿ, ಓಕೆ, ಯಾವುದೊಬ್ಬ ಹೆಣ್ಮಗಳು ಪ್ರೆಗ್ನೆಂಟ್ ಇದ್ರೆ ಏನಾಗುತ್ತೆ? ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅವ್ರು ಏನು ಮಾಡ್ತಾರೆ, ನಿಮ್ಮದು ಒಂದ್ಸಲ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ, ಫಿಸಿಕಲಿ ಎಲ್ಲ ಓಕೆ ಇದ್ದರೆ ಏನು ಮಾಡ್ತಾರೆ, ನಾರ್ಮಲ್ ಆಗಿ ಯು ಕ್ಯಾನ್ ಬಿ ಸೆಲೆಕ್ಟೆಡ್ ಫಾರ್ ದ IAS. ಓಕೆ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಬ್ಬ IAS ಆಫೀಸರ್ಗೆ, ಓಕೆ, ಕ್ಯಾನ್ ಜಡ್ಜ್ ಆರ್ DGP ಸಸ್ಪೆಂಡ್ IAS ಆಫೀಸರ್? ನೋಡಿ, ಒಬ್ಬ IAS ಆಫೀಸರ್, ನೋಡಿ ಯಾವುದು ಪೋಸ್ಟ್ಗಳಿಂದ ನಮ್ಮ ದೇಶದಲ್ಲಿ ತುಂಬ ಪೋಸ್ಟ್ಗಳಿವೆ, ಆದರೆ IAS ಪೋಸ್ಟ್ ಥರ ಯಾವ ಪೋಸ್ಟು ಇಲ್ಲ ನಮ್ಮ ದೇಶದಲ್ಲಿ, ನೆನಪಿಟ್ಕೊಳ್ಳಿ. ಒಬ್ಬ IAS ಆಫೀಸರ್ ಯಾವತ್ತಾದರೂ ಹೋಗಿ MLA MP ಮುಂದೆ ಸಲ್ಯೂಟ್ ಹೊಡೆದಿದ್ದು ನೋಡಿದ್ದೀರಾ? ಇಲ್ಲ. ಅವ್ರಿಗೆ ಯಾರ ಭಯನೂ ಇಲ್ಲ, ಅವ್ರಿಗೆ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆನಿಲ್ಲ. ಒಬ್ಬ IAS ಆಫೀಸರ್ಗೆ MLA MP ಮಿನಿಸ್ಟರ್ಗೆ CM ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಓಕೆ, ಅವರು ಕೂಡ ಒಂದು ಟ್ರಾನ್ಸ್ಫರ್ ಕೂಡ ಮಾಡೋಕ್ಕಾಗಲ್ಲ, ಸಸ್ಪೆಂಡ್ ಅಂತ ದೂರದ ವಿಷಯ. ಯಾರು ಮಾಡ್ಬೋದು? ಕ್ಯಾಬಿನೆಟ್ ಸೆಕ್ರೆಟರಿ. ಕ್ಯಾಬಿನೆಟ್ ಸೆಕ್ರೆಟರಿ ಅಂದರೆ ಸಿವಿಲ್ ಸರ್ವಿಸ್ ಹೆಡ್ ಡಿಪಾರ್ಟ್ಮೆಂಟ್, ಅಂದರೆ ಎಲ್ಲಕ್ಕಿಂತ ದೊಡ್ಡ ಪೋಸ್ಟ್ ಅದು. ಓಕೆ, ಕ್ಯಾಬಿನೆಟ್ ಸೆಕ್ರೆಟರಿ ಸೆಂಟ್ರಲ್ ಗೌರ್ಮೆಂಟ್ ಥ್ರೂದಿಂದ ಸೆಲೆಕ್ಷನ್ ಮಾಡಿದ ಪ್ರೆಸಿಡೆಂಟಿಂದ ಸೆಲೆಕ್ಟೆಡ್ ಆಗಿರ್ತಾರೆ, ಎಲ್ಲಕ್ಕಿಂತ ದೊಡ್ಡ. ಅದ್ರ ಪೋಸ್ಟ್ ಪವರ್ ಬಗ್ಗೆ ನೀವು ತಿಳ್ಕೊಂಡ್ರೆ ನೀವು ಹುಚ್ಚಾಗ್ಬಿಡ್ತೀರಾ, ತುಂಬ ಪವರ್ಫುಲ್ ಪೋಸ್ಟ್. ಓಕೆ, IAS ಪೋಸ್ಟಲ್ಲಿ ಹೆಡ್ ಅಂತ ಪೋಸ್ಟು. ಆಮೇಲೆ IPS ಒಳಗಡೆ ಎಲ್ಲಕ್ಕಿಂತ ದೊಡ್ಡ ಪೋಸ್ಟು ಇದು DGP, ನೆನ್ಪಿಟ್ಕೊಳ್ಳಿ. ಓಕೆ, DGP ಅಂದರೆ ಡೈರೆಕ್ಟ್ರು ಜನರಲ್ ಆಫ್ ಪೊಲೀಸ್. ಒಬ್ಬ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಪೋಸ್ಟ್ ಒಳಗಡೆ ಯಾರಿದ್ದಾರೆ, ಒಬ್ಬ DGP ಆಗಿರ್ತಾರೆ. DGP ಒಳಗಡೆ ಅಡಿಷನಲ್ DGP, IGP, DIG, ಓಕೆ, SSP, SP ಇವರೆಲ್ಲ ಬಂದ್ಬಿಡ್ತಾರೆ ಅಂಡರ್ ದಿ DGP.
ಆದರೆ ಒಂದು ಸ್ಟೇಟನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರೋ ಒಬ್ಬ DGP ಅವರು ಒಬ್ಬ IAS ಆಫೀಸರ್ ಕೂಡ ಯಾವುದೇ ರೀತಿ ಸಸ್ಪೆಂಡ್ ಟ್ರಾನ್ಸ್ಫರ್ ಏನು ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ನೋ ಬಡಿ ಕ್ಯಾನ್ ಡೂ ಎನಿಥಿಂಗ್ ಟು ಹಿಮ್. ಒಬ್ಬ IAS ಆಫೀಸರ್ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಒಬ್ಬ MLA ಮತ್ತು ಒಬ್ಬ IAS ಆಫೀಸರ್ ಕೂತ್ಕೊಂಡು ಇವರಿಬ್ಬರು ಕೂತ್ಕೊಂಡು ಒಂದು ಡಿಸ್ಟಿಕನ್ನು ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳವಣಿಗೆ ಮಾಡ್ಬೋದು. ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಅಲ್ಲಿ ರೋಡು, ವಾಟರ್ ಪ್ರಾಬ್ಲಮ್ಸು, ಅನ್ಎಂಪ್ಲಾಯ್ಮೆಂಟ್. ಬಿಕಾಸ್ ಯಾಕೆ ಒಬ್ಬ IAS ಆಫೀಸರ್ ಗೊತ್ತಿಲ್ವಾ ಒಂದು ಡಿಸ್ಟಿಕ್ ಒಳಗಡೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ಯಾವುದೇ ರೀತಿ ಜನಗಳಿಗೆ ನಾಲೆಜ್ ಕೊಡಬೇಕು, ಅಲ್ಲಿಂದ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಲೋಕಲ್ ಯಾವುದೇ ರೀತಿ ಅಂದರೆ ಜಾಬ್ ಪ್ರಾಬ್ಲಮ್ಸ್ಗಳು, ಅಂದರೆ ಎಷ್ಟು ವಿದ್ಯಾರ್ಥಿಗಳು ಓದಿರ್ತಾರೆ, ಅವ್ರಿಗೆ ಗೊತ್ತಿರೋದಕ್ಕೆ ನಾನು ಮುಂದೆ ಏನು ಮಾಡಬೇಕು ಅಂತ ಇವ್ರು ಮನ್ಸು ಮಾಡಿದ್ರೆ ಏನು ತಾನೇ ಮಾಡೋಕ್ಕಾಗಲ್ಲ. ಒಬ್ಬ MLA ಯಾವತ್ತಾರು ಒಂದು 15 ದಿವಸಕ್ಕೆ ಮಂತ್ಲಿ ಒಂದ್ಸಲ ಅದು ಯಾವುದೋ ಹಳ್ಳಿಗಳಿಗೆ ಹೋಗ್ಬಿಟ್ಟು ಹೇಳಿದಾರ ನಿಮ್ಮ ಊರಲ್ಲಿ ಏನು ಎಜುಕೇಷನ್ ಪ್ರಾಬ್ಲಮ್ ಇದೆ, ಸ್ಕೂಲ್ಸ್ ಎಲ್ಲ ಹೇಗಿವೆ, ಅಲ್ಲೆಲ್ಲ ಶಿಕ್ಷಕರು ಚೆನ್ನಾಗಿ ಬರ್ತಾ ಇದ್ದಾರಾ, ನಿಮ್ಮ ಊರಿಗೆ ಬಸ್ ಕರೆಕ್ಟಾಗಿ ಬರ್ತಿದೆಯಾ, ರೋಡ್ ಚೆನ್ನಾಗಿದೆಯಾ, ಪ್ರತಿಯೊಂದು ಕಡೆ ಆ ನೀರಿನ ಸಮಸ್ಯೆಗಳು ಹೇಗಿದೆ, ನಿಮಗೆ ಸರಿಯಾಗಿ ಊಟ ಗೀಟ ಸಿಗುತ್ತ ಸಮಯಕ್ಕೆ ಯಾವತ್ತಾದ್ರೂ ಬಂದು ನೋಡಿದಾರ? ಇಲ್ಲ. ಕೋಟಿಗಟ್ಟಲೆ ದುಡ್ಡು ಇವರು ನಿಮಗೆ ಸರಾಯಿ ಕುಡಿಯೋಕ್ಕೆ, ಬಿರಿಯಾನಿ ತಿನ್ನೋಕೆ ಕೊಡ್ತಾರೆ, ಆದರೆ ಒಂದು ಡಿಸ್ಟಿಕ್ ಒಳಗಡೆ ಒಂದು ಒಳ್ಳೆ ಎಜುಕೇಷನ್ ಸಿಸ್ಟಮ್ ಕೊಡಲ್ಲ. ಇವ್ರು ಮನ್ಸು ಮಾಡಿದ್ರೆ ಒಂದು ದೊಡ್ಡ ಮಟ್ಟಿಗೆ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮಕ್ಕಳಿಗೆ ಹೆಲ್ಪ್ ಮಾಡ್ಬೋದು. ನೀವು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋ ಬಗ್ಗೆ ಏನೋ ಟ್ರೈನಿಂಗ್ ತೊಗೋಬೇಕು ಅಂದರೆ ನೀವು ಬೆಂಗಳೂರು, ಡೆಲ್ಲಿ, ಓಕೆ, ಮುಂಬೈ ಆ ಕಡೆ ಹೋಗ್ಬಿಡ್ಬೇಕಾಗತ್ತೆ. ನಿಮ್ಮ ಡಿಸ್ಟಿಕಲ್ಲಿ ಏನು ಸಿಗುತ್ತಾ? ಸಿಗೋದಿಲ್ಲ. ದೇ ವಿಲ್ ಡೂ ನಥಿಂಗ್. ದೇ ಮನ್ಸು ಮಾಡಿದ್ರೆ ಇದೆಲ್ಲ ಮಾಡ್ಬೋದಲ್ವಾ, ಬಟ್ ಮಾಡೋದಿಲ್ಲ, ರೈಟ್? ಒಬ್ಬ IAS ಆಫೀಸರ್ ಯಾವ್ಯಾವ ಸಸ್ಪೆಂಡ್ ಮಾಡಬೇಕು ಅಂದರೆ ಅದು ಓನ್ಲಿ ಪ್ರೆಸಿಡೆಂಟ್. ನೆನ್ಪಿಟ್ಕೊಳ್ಳಿ, ಒಬ್ಬ IAS ಆಫೀಸರ್ಗೆ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ದಟ್ ಈಸ್ ಪಾಸಿಬಲ್ ಫ್ರಮ್ ದಿ ಪ್ರೆಸಿಡೆಂಟ್. ಬಿಟ್ ಯಾರು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ. ಸೊ ಹಿ ಹ್ಯಾಸ್ ಅ ಪವರ್ ಟು ಡೂ ಎನಿಥಿಂಗ್. ಒಬ್ಬ IAS ಆಫೀಸರ್ ಪವರ್ ತುಂಬ ಜಾಸ್ತಿ ಇರುತ್ತೆ. ಅವ್ರಿಗೆ ಯಾರು ಸುಮ್ಮನೆ, ಅದಕ್ಕೆ ಅವ್ರು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, MLA MP ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಸಿಸ್ಟಮ್ ಈಸ್ ಕರಪ್ಟೆಡ್. ದುಡ್ಡು ಯಾರ ಮನ್ಸು ಬೇಕಾದರೂ ಚೇಂಜ್ ಮಾಡಿಸುತ್ತೆ. ಕೆಲವರು ಒಳ್ಳೆಯವರಿದ್ದಾರೆ, ಕೆಲವರು ಹಾಗಿದ್ದಾರೆ. ಒಬ್ಬ IAS ಆಫೀಸರ್ ಮನ್ಸು ಮಾಡಿದ್ರೆ ಅವನು ಯಾರಿಗೂ ಸೋಲೋದು ಅಥವಾ ತಲೆ ಬಗ್ಗಿಸುವಂಥ ಅವಶ್ಯಕತೆನೇ ಇಲ್ಲ. ಅವನನ್ನು ಬೇಕಾದ್ರೆ ಸಾಯಿಸ್ಬೋದು, ಸೋಲಿಸೋಕ್ಕಾಗಲ್ಲ. ಬಿಕಾಸ್ ಏನಾಗುತ್ತೆ, ಒಬ್ಬ ಇನ್ಸ್ಪೆಕ್ಟ್ರು ಮಾಮೂಲಿ ಏನೋ SI ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ಗಳಿಗೆ ಏನಂದರೆ ಮೇಲಿಂದ ಪ್ರೆಷರ್ ಹಾಕಿಬಿಟ್ಟು ಚೇಂಜ್ ಮಾಡ್ಬೋದು, ಸಸ್ಪೆಂಡ್ ಮಾಡಿಸ್ಬೋದು, ಟ್ರಾನ್ಸ್ಫರ್ ಮಾಡಿಸ್ಬೋದು, ನೀವೇನು ಬೇಕಾದರೂ. ಒಬ್ಬ IAS ಆಫೀಸರ್ಗೆ ನೀವು ಏನು ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಡೂ ನಥಿಂಗ್ ವಿತ್ ಹಿಮ್. ಸೊ ಒಬ್ಬ IAS ಆಫೀಸರ್ ಪವರ್ ತುಂಬ ಜಾಸ್ತಿ ಇರುತ್ತೆ. ನೀವು ಜೀವನದಲ್ಲಿ ಒಂದ್ಸಲ ಏನೋ IAS ಆಫೀಸರ್ ಆದರೆ ಒಂದ್ಸಲ ನೀವು ಟ್ರೈ ಮಾಡಿ ಕ್ಯಾಬಿನೆಟ್ ಸೆಕ್ರೆಟರಿ ಆಗುವಂಥ ಪ್ರಯತ್ನ ಮಾಡಿ ನೋಡಿ, ನಿಮಗೆ ಪವರ್ ಏನು ಅಂತ ಗೊತ್ತಾಗುತ್ತೆ. ಒಬ್ಬ ಕ್ಯಾಬಿನೆಟ್ ಸೆಕ್ರೆಟರಿ ಯಾರ ಜೊತೆನೂ ಮಾತಾಡಲ್ಲ, ರಿಪೋರ್ಟ್ ಕೊಡೋಕ್ಕೋಗಲ್ಲ. ಓನ್ಲಿ 3 ಪೀಪಲ್, ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡ್ತಾರೆ, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್. ಈ 3 ಜನಗಳಿಗೆ ಬಿಟ್ಟು ಯಾರಿಗೂ ರಿಪೋರ್ಟ್ ಕೊಡೋಕೆ ಹೋಗಲ್ಲ, ಅವ್ರು ಯಾರ ಜೊತೆ ಮಾತಾಡೋಕ್ಕೆ ಹೋಗಲ್ಲ. ಹಿ ಹ್ಯಾಸ್ ಲಾಟ್ ಆಫ್ ಪವರ್ ಟು ಡೂ ಎನಿಥಿಂಗ್. ತುಂಬ ಪವರ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಜೀವನದಲ್ಲಿ IAS ಆದರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಏನಿದೆ ಅಂತ. ಸೊ ಅಟ್ಲೀಸ್ಟ್ ನೀವು ಆಗ್ತಿರೋ ಬಿಡ್ತಿರೋ, ಆದರೆ ಇದ್ರ ಬಗ್ಗೆ ಕಂಪ್ಲೀಟಿಗೆ ಒಂದ್ಸಲ ಸ್ಟಡಿ ಅಂತೂ ನೀವು ಮಾಡಲೇಬೇಕು. ಯಾಕೆಂದರೆ ಇದ್ರ ಬಗ್ಗೆ ನಿಮ್ಗೆ ತುಂಬ ತಿಳ್ಕೊಳ್ಳೋದಿದೆ, ನೀವು ತುಂಬ ತಿಳ್ಕೊಬೋದು. ಓಕೆ, ಸೊ ನೆಕ್ಸ್ಟ್ ಸೆಷನ್ ಮತ್ತೆ ಸಿಗೋಣ. ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಮಾಡಿ. ಓಕೆ, ಕಾಮೆಂಟಲ್ಲಿ ಕೇಳಿ, ಅದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.